ಎಲ್ಲ ತಿಂತಾ ಇದೀವಿ, ಮಾಡಬಾರ್ದೆಲ್ಲ ಮಾಡ್ತಾ ಇದೀವಿ. ಕೂಡ ಲೇಟ್ ಆಗ್ತಿದೆ ಅಂದ್ರೆ ಈ RR ಲುಕ್ಗಳು ಬೇರೆ ಪಿಕ್ಕಲ್ನ ಮಾತಾಡೋದು ಏನಾದ್ರೂ ಒಂದ್ ಮಾತಾಡ್ಲಿ ತಪ್ಪು ತೆಗಿತಾರೆ ಇಷ್ಟು ಜನ. ಇವರೆಲ್ಲ 9 ಗಂಟೆಯಿಂದ 1 ಗಂಟೆ ಆಗಿದೆ, ಮಧ್ಯಾಹ್ನ ಊಟ ಟೈಮ್ ಇಲ್ಲ. ಹಾಗೆ ಚೆನ್ನಾಗಿತ್ತು ಜಲ ಚೆನ್ನಾಗಿದೆ. ಅಂದ್ರೆ ನಮ್ಮನೆ ತರ ಇವಾಗ ಇರೋದು ಅವರು ಜೈಪುರಲ್ಲಿ. ಇವತ್ತಿನ ದಿನ ಡಿಸ್ಕಂಟಿನ್ಯೂ ಮಾಡಿ ಹೊರಡ್ತಾ ಇದ್ರು ಕೂಡ ಹೊರಟ್ವಿ ನೋಡಿ. ಹೀಗಾಗಿ ಅಣ್ಣ ತಮ್ಮಂದಿರಾಗ್ಲಿ ಓರೋರ್ಗಿತ್ತೇರಾಗ್ಲಿ ಜೊತೆಲಿರೋದು ಕಡೆ ರೀತಿನೇ ಕುಸುಮ ಅಡಿಕೆ ಅನ್ನೋದಕ್ಕಂತೂ ಬಿಡುವೇ ಇಲ್ಲ. ನಿದ್ದೆ ಮಾಡೋದಕ್ಕೆ ಮಾತ್ರನೇ ಮಾಡ್ಬೇಕು ಅಷ್ಟೇ ನನ್ನ ವ್ಲಾಗ್ಗಳಿಗೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ ವ್ಲಾಗ್ ಶುರುವಾಗ್ತಾ ಇದೆ. 3ನೇ ದಿನ ನಮ್ ಕಸಿನ್ ಮನೆಯಲ್ಲಿ ನಮ್ ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತಿನ ತಿಂಡಿ ಯಾಕೆಂತಂದ್ರೆ ಎಲ್ಲ ರೆಡಿ ಆಗೋದು ಲೇಟ್ ಆಯ್ತು. 2 ದಿನ ಆಯ್ತು, ಇವತ್ತು 3ನೇ ದಿನ. 3ನೇ ದಿನ ಮುಗಿಸ್ಕೊಂಡ್ರೆ ಸ್ನೇಹಿತರು ಊರಿಗೆ ಹೊರಡೋಣ ಅಂತಿದ್ದೀವಿ. ಅದೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ತುಂಬಾ ಎಂಜಾಯ್ಮೆಂಟ್. ಮಧ್ಯರಾತ್ರಿ ಎಲ್ಲ ತಿಂತಾ ಇದೀವಿ, ಮಾಡಬಾರ್ದೆಲ್ಲ ಮಾಡ್ತಾ ಇದೀವಿ. ಅದೇನೂ ಗೊತ್ತಿಲ್ಲ. ಅಂದ್ರೆ ಮಧ್ಯರಾತ್ರಿ ಎಲ್ಲ ತಿನ್ನೋದು ಯಾರ ಮಾಡ್ತಾರ? ಯಾಕಷ್ಟು ಎಕ್ಸೈಟ್ ಆಗ್ತೀರಾ? ಸುಮ್ಮನೆ ಹಾಗೆ ಯೂಟ್ಯೂಬ್ ಟ್ವಿಸ್ಟ್ ಕೊಡೋದು. ಮಧ್ಯರಾತ್ರಿ ಎಲ್ಲ ತಿಂತಾ ಇದೀವಿ, ಅದು ಯಾರು ಮಾಡಲ್ಲ. ಆ ತರ ಹೇಳ್ದೆ ಅಷ್ಟೇ, ನೀವೆಲ್ಲ ತಿಳ್ಕೊಂಬೇಡಿ. ಅವರೆಲ್ಲ ಎಕ್ಸೈಟ್ ಆದ್ರು ನಮ್ಮ ಬಗ್ಗೆ ಏನೇನು ತಿಳ್ಕೊಂತಾರ ಅಂತ, ಆ ತರ ಅಷ್ಟೇ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಇವತ್ತು ತಿಂಡಿ ಬಂದು ಚಿತ್ರಾನ್ನ, ಹಪ್ಪಳ, ನೋಡಿ ನಾನು ಹೇಳಿದ ತಪ್ಪಾಯ್ತಂತೆ. ಮಾವಿನಕಾಯಿ ಚಿತ್ರಾನ್ನ, ಹಾಗೆ ಅಕ್ಕಿ, ಶಾವ್ಗೆ, ಕಾಯಲ್ಲು ಎಲ್ಲ ರೆಡಿ ಆಗಿದೆ. ಯಾಕೆಂತಂದ್ರೆ ಇವತ್ತು ಪ್ರೋಗ್ರಾಮು ಸಿಕ್ಕಾಪಟ್ಟೆ ಪ್ಲಾನ್ ಆಗಿದೆ. ಅದೇನಂತಂದ್ರೆ ಅದು ಮುಂದೆ ಹೇಳ್ತೀನಿ. ಈಗಲೇ ಹೇಳಿದ್ರೆ ನಿಮ್ಗೆ ಅದು ಸರ್ಪ್ರೈಸ್ ಆಗಲ್ಲ. ಅದಕ್ಕೋಸ್ಕರ ಈಗ ನನ್ನೇ ಹಪ್ಪಳ ಹಾಕಕ್ ಬಿಟ್ಟಿದ್ದಾರೆ. ಹಪ್ಪಳ ಹಾಕ್ಬಿಟ್ಟು ಅವರೆಲ್ಲ ತಿಂಡಿ ಮಾಡ್ತಾ ಇದ್ದಾರೆ. ನಾನು ಜಾಯಿನ್ ಆಗ್ತೀನಿ. ವಿಡಿಯೋ ಶುರು ಮಾಡೋಣ ಬನ್ನಿ. ನೀನ್ ಹೊತ್ರಕ್ಕೆ ತರದ್ ಬಿಡಮ್ಮ. ನೋಡಿ ಎಲ್ಲ ತಿಂಡಿ ಶುರು ಮಾಡಿ ತಿಂಡಿ ತಿಂತಾ ಇದೀವಿ. ಶಾವ್ಗೆ ಚೆನ್ನಾಯ್ತದ ಜಲ? ಚೆನ್ನಾಗಿದೆ. ಅಂದ್ರೆ ನಮ್ಮನೆ ತರ ಇಲ್ಲ, ನಮ್ಮನೆಗಿಂತ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ ನಮ್ಗೆ. ಒಳ್ಳೆ ಮ್ಯಾಗಿ ತರ ಏನೋ ಅನ್ಸುತ್ತೆ ನಮ್ಗೆ. ಇನ್ನು ಮೆತ್ತಗೆ ಅನ್ಸುತ್ತೆ ಇದು. ಅದಕ್ಕಿಂತ ಸ್ವಲ್ಪ ಏನಾಯ್ತು ಮೀನಾ? ಏನಾಯ್ತೆ? ಏನಾಗೈತೆ ಹೇಳು. ಚೆನ್ನಾಗಿದೆ ನಮ್ಮನೆದಕ್ಕಿಂತ. ನಾವು ತಿಂಡಿ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ಏನೋ ಮಾತಾಡ್ತೀವಿ. ಏನಾರ ಅಂದ್ಕೊಳ್ರಿ, ಕಿವಿ ಕೇಳಿಸಲ್ಲ ಅಂತ ಸುಮ್ಮನೆ. ಬಾನು ಕಚ್ಚೆ ಹಿಂಗೆ ಮಾಡಿಸ್ತೀನಿ. ಬರೀ ಕೂದ್ಲೆ ಕಾಣಿಸ್ತಾ ಐತೆ ನೋಡಿ. ಇವ್ರು ಇನ್ನೊಬ್ರು ಕಸಿನ್, ಅಂದ್ರೆ ನಮ್ಮ ಅಮ್ಮ, ನಮ್ಮ ಅತ್ತೆ, ಅಂದ್ರೆ ನಮ್ಮ ಮನೆಯವರ ಕೊನೆ ಆಂಟಿ ದೊಡ್ಡ ಮಗಳು. ಇವ್ರು ಇರೋದು ಬಂದು ಯಾವ ಎಲ್ಲಿ ಬಾನು? ಇವಾಗ ಇರೋದು ಅವರು ಜೈಪುರಲ್ಲಿ. ಅವ್ರ ಯಜಮಾನ್ರು ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ DC. ಇವ್ರು ಅಲ್ಲೇ ಇರೋದು ಜೈಪುರಲ್ಲಿ. ನಾನು ಹೇಳಿದ್ರು ಭಾನುಪ್ರಿಯಾ, ಅವ್ರ ಹೆಸರು ಬಂದು ಭಾನುಪ್ರಿಯಾ. ಸರಿನಾ? ಆಯ್ತು. ನಾನ್ ಕಾಣಿಸ್ತಾಳೆ ಸುಮ್ಮನಿರಿ. ಅವಳು ಹೇಳಿರ ಆಯ್ ಕೇಳಿಸ್. ಹಾಯ್ ನೋಡಿ, ಭಾನುಪ್ರಿಯಾ ಅಂತ ಅವ್ರ ಹೆಸರು, ಗೊತ್ತಾಯ್ತಾ? ಇವರೇ ನನ್ ಬಬ್ಬಲ್ಗಮ್ ಏನಾರ ಒಂದ್ ಚೂರ್ ಸಿಕ್ಕಿರ್ ಸಾಕು, ಬೊಬ್ಬಲ್ಗಮ್ ತರ ನಾನು ಹೋಗ್ಬೋದು ಅಂತ. ಇವರೆಲ್ಲ ನನ್ನ ನಾದ್ನಿಯವರು, ಬೊಬ್ಬಲ್ಗಮ್ ಹತ್ತು ಉಗಿತಾ ಇದ್ದಲ್ಲ, ಆ ಲೆವೆಲ್ ನೋಡಿ. ಇವ್ರ ಹತ್ರ ನಾನು ಏನ್ ಮಾತಾಡಂಗಿಲ್ಲ. ಏನಾದ್ರೂ ಒಂದ್ ಮಾತಾಡ್ಲಿ ತಪ್ಪು ತೆಗಿತಾರೆ ಇಷ್ಟು ಜನ. ಇವರೆಲ್ಲರೂ ನಾದ್ನಿರು. ಚಿತ್ರ ಒಬ್ಳು ನಾದ್ನಿ ಅಲ್ಲ, ಅವಳೊಬ್ಳೆ ವೇದ ಹೋಸ್ಟ್. ಈ ಮನೆ ಗೆಟ್ ಟುಗೆದರ್ ಮಾಡ್ತಾ ಇರ್ತಕ್ಕಂಥ ವೇದ ಮತ್ತೆ ಚಿತ್ತು ಮಾತ್ರ ನಾದ್ನಿ ಅಲ್ಲ. ಉಳಿದವರೆಲ್ಲ ನಾದ್ನಿ. ಇಷ್ಟು ಜನ ನಾದ್ನಿ ಒಳಗೆ ನಾನು ಹೆಂಗ್ ಕಾಲ ಕಳೀತಾ ಇದ್ದೀನಿ. ಎಲ್ರು ಅನ್ಕೊಂಡ್ರೆ ಫುಲ್ ಎಂಜಾಯ್ ಆಗಿ ಅವಳೊಂದ್ ಸೇರಿ ಅವಳಿದ್ದಾಳೆ ಫುಲ್ ಎಂಜಾಯ್ ಮಾಡ್ತಾರೆ ಅಂತ. ಆದ್ರೆ ನನ್ ಕಷ್ಟ ನನ್ಗೊಬ್ಳಿಗೆ ಗೊತ್ತು, ಚಿತ್ರಗೊಬ್ಳಿಗೆ ಗೊತ್ತು. ಅರ್ಥ ಮಾಡ್ಕೊಂತಾಳೆ. ಅವಳ ನಾದ್ನಿ ಅಲ್ವಲ್ಲ ಅಕ್ಕಿ. ಅದೇ ಚಿತ್ರ ಒಬ್ಳೆ ಯಾಕೋ ಸ್ವಲ್ಪ ಏನೋ ಧ್ವನಿ ಬೇರೆ ಇತ್ತಲ್ಲ, ಅಪಹಾಸ್ಯ ತರ. ನಾನೇ ಅವಳು ಗೋಡೆ ಹೇಳ
ವೇದನ್ ಮಾತ್ರ ವಾಯ್ಸ್ ಕರ್ಡ್ ರೈಸ್ ಯಾರು ಬೇಕ್ರಪ್ಪ? ನಂಗ್ ಬೇಡ. ನೆಕ್ಸ್ಟ್ ಎಲ್ಲರೂ ಕೈ ಎತ್ತಿ ಗವರ್ಮೆಂಟ್ ಸರ್ ಬೇಡ, ಎತ್ ಬೇಡ ಇಲ್ಲ. ಅದನ್ನ ತಿನ್ನಿಲ್ಲ ಅಂದ್ರೆ ಅದನ್ನ ತುಂಬಾ ಮಿಸ್ ಮಾಡ್ಕೊಂತೀರಾ ನೀವು. ಎಲ್ಲಾರು ಮಾಡಂತಾರ ಗವರ್ಮೆಂಟ್ ಸರ್ ಇರೋದಿಲ್ಲ, ಎಲ್ಲಾರು ಅದು ಇದು ಎರಡು ಬೇಡ, ಒಂದ್ ಐಟಮ್ ಕರೆಕ್ಟ್ ಆಗಿ ಮಾಡಿ. 12 ಗಂಟೆಗೂ 2 ಗಂಟೆಗೂ ಅದನ್ನು ಮಿಕ್ಕಿದ್ದಲ್ಲ, ಅದು ಎಲ್ಲ ರೆಡಿ ಆಗ್ತಾ ಇದೆ. 9 ಗಂಟೆಯಿಂದ 1 ಗಂಟೆ ಆಗಿದೆ. ಮಧ್ಯಾಹ್ನ ಊಟ ಟೈಮ್ ಇಲ್ಲೇ ಆಗಿದೆ. ಆದ್ರೆ ಹೊಟ್ಟೆ ಹಸ್ತಿಲ್ಲಲ್ಲ. ಹೊಟ್ಟೆ ಹಸಿರ ಮುಖ್ಯ. ಹೊಟ್ಟೆ ಹಸಿರೊಳಗೆ ನಾವೇನ್ ತಿಂದು ದಬಾಕಿದೀವಿ ಅನ್ನೋದು ಮಾತ್ರ ಏನು ಬೇಕಿಲ್ಲ. ಹೋಗೋಣ. ಅದ್ರೊಳಗೂ ಕೂಡ ಲೇಟ್ ಆಗ್ತಿದೆ ಅಂದರೆ ಈ ಆರ್ ಲುಕ್ಗಳು ಬೇರೆ. ಪಿಕ್ಕಳನ್ನ ತಕ್ಕಂಡ್ರೆ ಎಷ್ಟು ಮುದ್ದು ತಕ್ಕಂತಾರೆ. ಆದರೆ ನಮ್ಮ ಕಸಿನ್ಸ್ ಇದರೆಲ್ಲ ಡಿಫ್ರೆಂಟ್ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು ನೋಡಿ. ಸುಮ್ಮನೆ ಆರ್ ಲುಕ್ಕಲ್ಲಿ ಫೈನಲಾಗಿ ಕ್ರೇಜಿಯಾಗಿ ಎಲ್ಲ ಲುಕ್ ಕೊಡಬೇಕು ಅಂತೇಳಿ ಒಂದೊಂದು ರೂಮಲ್ಲೇ ಒಂದು ಮೂಲೆಯಲ್ಲಿ ಈ ಥರ ಲುಕ್ಗಳನ್ನ ಕೊಟ್ಕೊಂಡು ಫೋಟೋ ತಗೊಂಡಿದ್ದೀವಿ. ನಿಜವಾಗ್ಲೂ ಅವ್ನು ನೋಡ್ತಾ ಇದ್ದರೆ ನಮಗೆ ನಗು ಬರುತ್ತೆ. ನಾವು ಈಗಲೂ ಕೂಡ ಪ್ರತಿನಿತ್ಯ ಒಂದು ಸಲ ನೋಡಿಕೊಂಡು ಯಾವ್ಯಾವೆಲ್ಲ ಫೋನ್ ಕೊಟ್ಟಿದ್ದೀವಿ ಅಂತ ನಗ್ತಲೇ ಇರ್ತೀವಿ. ಫೋನ್ ಮಾಡಿದಾಗೆಲ್ಲ ಕಾಮಿಡಿ ಮಾಡ್ಕೊಂಡು ಅಂತಲೇ ಹೇಳ್ಬೋದು. ಈ ಲುಕ್ಕೆಲ್ಲ ಫೈನಲಿ ಆದಮೇಲೆ ಬರ್ರಮ್ಮ ಟೈಮ್ ಆಯಿತು ಅಂತ ರೂಮಿಂದ ಆಚೆ ಕರ್ಕೊಂಬಂದೆ. ಒಬ್ಬೊಬ್ಬರು ಇಬ್ಬಿಬ್ಬರು ಇದ್ದರೆ ಹೆಣ್ಮಕ್ಳು ಬೇಗ ಹೇಳಿದ ಟೈಮ್ಗೆ ಹೋಗೋ ಟೈಮ್ಗೆ ಹೊರಡೋದಿಲ್ಲ. ಅಂಥದ್ರಲ್ಲಿ 8 ಜನ ಹೆಣ್ಮಕ್ಳಿದ್ದೀವಿ. ಅಂದ್ಕೊಂಡಿದ್ದ ಟೈಮ್ಗೆ ನಾವು ಆಚೆ ಹೋಗೋಕ್ಕಾಗುತ್ತಾ? 10 ಗಂಟೆಗೆಲ್ಲ ತಿಂಡಿ ಮುಗಿಸಿದ್ವಿ. ರೆಡಿಯಾಗಿ ಹೋಗೋಕ್ಕೆ 12:30 ಆಗಿದೆ. ಅದು ಯಾಕೆ ಅಂತಂದರೆ ಮಾತು, ಬರೀ ಮಾತು. ಎಲ್ಲಿಗಾರು ಹೋಗಲಿ ಇಬ್ಬರು ಸೇರ್ಕೊಳೋದು, ಮಾತಾಡೋದು, ರೆಡಿ ಆಗೋದೇ ಇಲ್ಲ. ಫೈನಲಿ ಇವಾಗ ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಎಷ್ಟು ಇವತ್ತಿನ ದಿನ ಡಿಸ್ಕಂಟಿನ್ಯೂ ಮಾಡಿ ಹೊರಡ್ತಾ ಇದ್ರು. ಎಲ್ಲಾರು ಹೇಳ್ರಿ. ಆದ್ರೆ ಇವತ್ತು ಅವ್ರು ನಾವೇನು ಬಲವಂತ ಮಾಡಿದ್ರು ನಿಲ್ತಿರ್ಲಿಲ್ಲ. ಅದು ಅವ್ರ ಕೆಲ್ಸನೇ ನಿಲ್ಸ್ಬಿಟ್ಟಿದೆ. ಯಾಕೆಂತಂದ್ರೆ ಅವರೇ ಹೋಗಂಗಿಲ್ಲ, ನಾನು ಹೋಗಲ್ಲ ಅಂತ ಅನ್ನಂಗಾಗಿದೆ. ಅದಕ್ಕೋಸ್ಕರ ಇವತ್ತು ಕಂಟಿನ್ಯೂ. ಈಗ ನಾವು ಶಾಪಿಂಗ್ ಮತ್ತೆ ಶಾಪಿಂಗ್ ಎಲ್ಲ ಒಟ್ಟಿಗೆ ಹೇಳ್ರಿ. Your one-stop destination for all fashion-related items. ಎಲ್ರು ಇವಾಗ ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಅಂತ ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ಕೊಳ್ತೀವಿ. ಆಲ್ರೆಡಿ ನಾನು ನಿನ್ನೆ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಶಾಪಿಂಗ್ ವಿಡಿಯೋ ಅಂತ ಹೇಳಿ. ನಮ್ಮ ಕಸಿನ್ ಶಾಪು ಅಂದರೆ ವೇದ ಶಾಪೇ ಅದು. ನಾವು ಸಾಕಷ್ಟು ಸಲ ಬಂದಿದ್ದೀವಿ, ಅಂದರೆ ಶಾಪಿಂಗ್ ಕೂಡ ಮಾಡಿದ್ದೀವಿ. ಆಲ್ರೆಡಿ ಶಾಪು ಶುರುವಾಗಿ 7-8 ವರ್ಷ ಆಗಿದೆ. ನಾವು ಬಂದು ವರ್ಷನೂ ಶಾಪಿಂಗ್ ಮಾಡ್ತಾ ಹೋಗ್ತೀನಿ. ಆದರೆ ನಾನು ವಿಡಿಯೋ ಮಾಡಿರಲಿಲ್ಲ. ಅಂದರೆ ನಾನು ಇನ್ಸ್ಟಾಗ್ರಾಮ್ ವ್ಲಾಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಶಾಪ್ನ ವಿಡಿಯೋ ಮಾಡಿರಲಿಲ್ಲ. ಹಾಗಂತ ಪ್ರೈವೇಟಾಗಿ ಪ್ರಮೋಷನ್ ಥರನೇ ನಾನು ಹಿಂದಿನ ವ್ಲಾಗಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಆದರೆ ಇವತ್ತಿನ ದಿನಚರಿ ಅಂದರೆ ಏನೇನೆಲ್ಲ ಆಯಿತು, ನಾವು ಶಾಪಿಂಗ್ ಹೋದ್ಮೇಲೆ ಅದಾದಮೇಲೆ ಎಲ್ಲಿಗೆ ಹೋಗಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಫೈನಲಿ ಬಾಕ್ಲಿಂದ ಎಲ್ಲರೂ ಕೂಡ ಆಚೆ ಬಂದರು ರೆಡಿಯಾಗಿ. ಈಗ ಬಂದು ಟೈಮು 12:30 ಆಗಿದೆ. ಅಂದರೆ ಮಧ್ಯಾಹ್ನ ಊಟ ಇಲ್ಲಿ ಎಲ್ಲ ಇನ್ನೊಬ್ಬರು ಕಸಿನ್ ಇದ್ದಾರೆ, ಅವರಿರೋದು ಬಂದು ಹೌಸಿಂಗ್ ಬೋರ್ಡಲ್ಲಿ. ಅಲ್ಲಿಗೆ ಮಧ್ಯಾಹ್ನ ಊಟಕ್ಕೆ ಅಂದರೆ ನಮ್ಮ ಅಮ್ಮರ ಅಂದರೆ ನಮ್ಮ ಮನೆಯವರ ಅಮ್ಮನ ಇನ್ನೊಂದು ತಂಗಿ ಮಗಳು, ಅವರು ಕೂಡ ಬೆಂಗಳೂರಲ್ಲೇ ಇರೋದು. ಅವರು ಇಲ್ಲಿಗೆ ಬಂದಿರಲಿಲ್ಲ. ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅಂದರೆ ಕೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ರಜಾ ಇಲ್ಲ, ಅದಕ್ಕೋಸ್ಕರ ಬಂದಿರಲಿಲ್ಲ. ನಾವೇ ಅವ್ರ ಮನೆಗೆ ಬರ್ತೀವಿ ಇವತ್ತು ಊಟಕ್ಕೆ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಎಲ್ಲ ಮಧ್ಯಾಹ್ನದ ಊಟಿಗೆ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡು ಆಲ್ರೆಡಿ ಅವ್ರಿಗೆ ಫೋನ್ ಕೂಡ ಮಾಡಿದ್ದೀವಿ. ಪಾಪ ಅವರು ನಮಗೋಸ್ಕರ ಅಡುಗೆ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಈಗ 12:30 ಆಗಿದೆ. ನಾವು ಇಲ್ಲಿಂದ ಅಂಗಡಿಗೆ ಹೋಗಿ ಅಂಗಡಿಯಿಂದ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ಒಂದು 3 ಗಾಡಿಗಳಲ್ಲಿ ಕೂಡ ಅಂಗಡಿ ಇಲ್ಲೇ ಹತ್ರ ಇರೋದ್ರಿಂದ ಗಾಡಿಗಳಲ್ಲಿ ಹೆಲ್ಮೆಟ್ ಏನು ಬೇಕಾಗೋದಿಲ್ಲ. ಹಿಂಗೆ ಒಳಗಡೆ ಹೋದ್ರೆ ಅಂತೇಳಿ 3 ಗಾಡಿಗಳಲ್ಲಿ ಅಂಗಡಿ ಹತ್ರ ಎಲ್ಲರೂ ಕೂಡ ಹೊರಟ್ವಿ ನೋಡಿ. ಹೀಗಾಗಿ ಹೊರಟ್ವಿ. ಇನ್ನೊಂದಿಬ್ಬರು
ಜಾಸ್ತಿ ಆದರೂ ಅವ್ರನ್ನ ಕ್ಯಾಬು ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾವು ಮಾತ್ರ, ನಾನು ನನ್ನ ಆದ್ನಿ ಮತ್ತು ಇನ್ನೊಂದು 3 ಜನ ಕಸಿನ್ನು ವೇದ ಅಂಗಡಿ ಹತ್ರ ಅಂಗಡಿ ದಾರಿ ತೋರಿಸ್ಕೊಂಡು ವೇದ ಹೊರಟ್ಲು. ಫೈನಲಿ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದೆ ಫ್ಲೆಮಿಂಗೋ ಫ್ಯಾಷನ್ಸ್, ಬಸವೇಶ್ವರ ನಗರ್ ವಾಟರ್ ಟ್ಯಾಂಕ್ ರೋಡ್ ಅಂತ ಅವಳು ಅಡ್ರೆಸ್ ಎಲ್ಲ ಕಳೆದೊಳಗಲಿ ಹೇಳಿದಾಳೆ. ಈ ಒಳಗಲಿ ನಾನು ಅಂಗಡಿ ಬಗ್ಗೆ ಏನೂ ಹೇಳೋದಿಲ್ಲ, ಯಾಕಂತಂದರೆ ಹಿಂದಿನ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ರೂ ಕೂಡ ಖಂಡಿತವಾಗ್ಲೂ ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅಡ್ರೆಸ್ಸನ್ನಾಗಲಿ, ಆನ್ಲೈನ್ ಶಾಪಿಂಗ್ ಕೂಡ ಇದೆ, ಅಂದರೆ ಕೊರಿಯರ್ ವ್ಯವಸ್ಥೆ ಇದೆ. ನೀವಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕೂಡ DM ಮಾಡು ಕೂಡ ನೀವು ಆರ್ಡ್ರ್ ಮಾಡ್ಕೊಬೋದು. ಎಲ್ಲ ಫೆಸಿಲಿಟೀಸು ಕೂಡ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಬ್ರ್ಯಾಂಡೆಡ್ ಬಟ್ಟೆಗಳು, ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಬಟ್ಟೆಗಳಿದೆ. ಹೆಣ್ಮಕ್ಳಿಗಂತೂ ಬೇಗನೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ನಿನ್ನೆ ಮಾಲಲ್ಲೆಲ್ಲ ಶಾಪಿಂಗ್ ಮಾಡಿದರೂ ಕೂಡ ಈ ಶಾಪಲ್ಲಿ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅಂದರೆ ಫ್ಲೆಮಿಂಗೋ ಫ್ಯಾಷನ್ ವೇದನ ಅಂಗಡಿಯಲ್ಲಿ ಏನಾದರೂ ಇಷ್ಟ ಆದರೆ ಒಂದೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಖಂಡಿತವಾಗ್ಲೂ ಬಟ್ಟೆ ನೋಡ್ತಿದ್ದಂಗೆ ಎಲ್ರಿಗೂ ಕೂಡ ಇಷ್ಟ ಆಯಿತು. ಅಂಥ ಕಲೆಕ್ಷನ್ಗಳನ್ನ ಇಟ್ಕೊಂಡಿದ್ಲು. ನಾವು ಶಾಪಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದರು ಕೂಡ ಎಲ್ಲರೂ ಕೂಡ 2 ಜೊತೆ ಡ್ರೆಸ್ಗಳನ್ನ ಶಾಪಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಡೀಟೇಲಿಂಗಾಗಿ ಶೇರ್ ಮಾಡೋದಿಲ್ಲ. ನಾನು ಇವಾಗ ಶಾಪಿಂಗ್ ಬಂದು ನೆನ್ನೆಲ್ಲ ನೋಡಿದ್ದೀರಾ ನೆನ್ನೆ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋನ ಲೈಟಾಗಿ ನಾವು ಶಾಪಿಂಗ್ ಮಾಡಿಕೊಂಡು ಇನ್ನೊಂದು ಕಸಿನ್ ಮನೆಗೆ ಹೊರಡೋದಿದೆ, ಅದಕ್ಕೋಸ್ಕರ ಬಂದಿದ್ದಷ್ಟೇ ಇದ್ರಾಗೊಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಫೈನಲಿ 3 ಗಂಟೆ ಅಷ್ಟರಲ್ಲಿ, ಅಂದರೆ ಟೈಮ್ ಬಂದು 3 ಗಂಟೆ 3:15 ಆಗಿತ್ತು ಅನಿಸುತ್ತೆ, ನಾವು ಶಾಪಿಂಗು ಮತ್ತು ವಿಡಿಯೋ ಎಲ್ಲ ಮುಗಿಸಿದ್ದು. ಅಷ್ಟರಲ್ಲಿ ಪಾಪ ನಮ್ಮ ಇನ್ನೊಬ್ರು ಕಸಿನ್ನು ಅಡುಗೆ ಮಾಡಿಕೊಂಡು ಅಡುಗೆ ಎಲ್ಲ ಹಾರೋಯ್ತು. ನಾವು ಕೂಡ ಮುದ್ದೆ ಮಾಡೋದಕ್ಕೆ ಹೇಳಿದ್ವಿ, ಮುದ್ದೆ ಒಂದು ಮಾಡಿರಲಿಲ್ಲ. ಅವಳು ಕೂಡ ನಮ್ಮನ್ನೇ ಕಾಯ್ತಾ ಇದ್ಲು, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ಲು. ನಾವೆಲ್ಲ ಇವಾಗ ಬಂದ್ವಿ ಅಂತ ಹೊರಟಿದ್ದು ಮಾತ್ರ 3:15ಗೆ ಶಾಪನ್ನು ಬಿಟ್ವಿ. ಅಲ್ಲಿಂದ ಒಂದು 10 ನಿಮಿಷ ಜರ್ನಿ. ನಾವು ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಒಂದು ಆಟೋಕ್ಕೆ ಆಗೋದಿಲ್ಲ, ಎಲ್ಲರೂ ಅಲ್ಲಿಗೆ ಗಾಡೀಲಿ ಹೋಗೋದಕ್ಕೆ ಆಗೋದಿಲ್ಲ, ಹೆಲ್ಮೆಟ್ಗಳಿರಲಿಲ್ವಲ್ಲ, ಅದಕ್ಕೋಸ್ಕರ ಆಟೋನೇ ಬುಕ್ ಮಾಡಿ ಹೊರಟ್ವಿ. 3 ಜನ ಒಂದೊಂದು ಆಟೋದಲ್ಲಿ. ಕಸಿನ್ ಮತ್ತು ವೇದ ಬರಲಿಲ್ಲ, ಯಾಕಂತಂದ್ರೆ ಅವಳಿಗೆ ಶಾಪಲ್ಲಿ ಬಟ್ಟೆ ಎಲ್ಲ ನಾವು ಕಿತ್ತು ಒದರಿದ್ವಲ್ಲ, ಅಂಗಡಿ ಹುಡುಗಿಗೆ ಹೆಲ್ಪ್ ಮಾಡಬೇಕು, ಒಬ್ಬಳೇ ಆದರೆ ಬೇಜಾರಾಗುತ್ತೆ ಅಂತೇಳಿ ಅವಳು ಆ ಹುಡುಗಿ ಜೊತೆ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ನಾನು ಮನೆಗೆ ಬರ್ತೀನಿ ಬರ್ರಿ ಬೇಗ ಅಂತ ಅಂದಿದ್ಲು. ಅದಕ್ಕೋಸ್ಕರ ನಾವು 6 ಜನ ಹೋದ್ವಿ. ಅಷ್ಟರಲ್ಲಿ ಮಳೆ ಗಾಳಿ ಶುರುವಾಗ್ತಾ ಇತ್ತು. ಗಾಳಿ ಅಂತೂ ಜೋರು ಬೀಸ್ತಾ ಇತ್ತು. ಇವಾಗಂತೂ ಮಳೆ 20 ದಿನ ಆಗಿದೆ ಅನಿಸುತ್ತೆ. ಈ ಮೋಡ ಕವ್ಕೊಂಡು ಈ ಸೋನೆ ಬರೋಕ್ಕಿಡಿದು ಬಿಸಿಲು ಹತ್ತಿ ಕರೆಕ್ಟಾಗಿ 20 ದಿನ ಆಗಿದೆ. ನಾವೆಲ್ಲರೂ ಕೂಡ ಹೋದ್ವಿ. ಎಲ್ಲರೂ ಒಟ್ಟಿಗೆ ಇನ್ನೊಂದು ಆಟೋದವರು ಬರಲಿ ಅಂತ ವೆಯ್ಟ್ ಮಾಡಿ ಎಲ್ಲರ ಜೊತೆಲೇ ಹೊರಟ್ವಿ. ಇದು ಬಂದು ಹೌಸಿಂಗ್ ಬೋರ್ಡಲ್ಲಿರ್ತಕ್ಕಂಥ ಮನೆ. ನಾವು ಸಾಕಷ್ಟು ಸಲ ವರ್ಷಕ್ಕೊಂದು 2 ಸಲ ಹೋಗ್ತಾ ಇರ್ತೀವಿ ಈ ಕಸಿನ್ ಮನೆಗೆ. ಕುಸುಮ ಅಂತ ಹೇಳಿ ಈ ಕಸಿನ್ನು ಬಂದ್ವಿ. ನಮ್ಮನ್ನೇ ಪಾಪ ಕಾಯ್ತಾ ಇದ್ರು ವೆಲ್ಕಮ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಅವಳು ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ರಜಾ ಹಾಕಿದ್ಲು. ಅದರಿಂದ ಮನೆ ಹತ್ರ ಮಧ್ಯಾಹ್ನ ಸಿಕ್ಕಿದ್ಲು. ಇಲ್ಲ ಅಂತ ಅಂದಿದ್ರೆ ಅವ್ರ ಮನೆಗೆ ರಾತ್ರಿ ಹೋಗೋದೇ ಪ್ಲ್ಯಾನ್ ಇದ್ದಿದ್ದು. ಯಾಕಂತಂದರೆ ಅವಳು ಕೆಲ್ಸಕ್ಕೆ ಹೋಗಿರ್ತಾಳೆ, ಅವಳು ಇಲ್ದ ಟೈಮಲ್ಲಿ ಹೋದರೆ ಪ್ರಯೋಜನ ಆಗಲ್ಲ ಅಂತೇಳಿ ಕಾಲ್ ಮಾಡಿಕೊಂಡು ಸಂಜೆನೇ ಹೋಗೋಣ ಅಂತೇಳಿ ಅಂದ್ಕೊತಾ ಇದ್ವಿ. ಇಲ್ಲ ಅಷ್ಟರಲ್ಲಿ ಅವಳು ನಾನು ಇವತ್ತು ಹೋಗಿಲ್ಲ ವರ್ಕಿಗೆ ಕೆಲಸಕ್ಕೆ ಅಂತ ಅಂದ್ಲು. ಅದಕ್ಕೋಸ್ಕರ ಎಲ್ಲಿ ನೋಡಿ ಅವಳೇ ಕುಸುಮ ನೋಡ್ತಾ ಇದ್ಲು, ಮಾತಾಡಿಸ್ತಿದ್ವು ಎಲ್ಲರೂ ಕೂಡ. ಇವಳು ಕೂಡ ನಮ್ಮಮ್ಮನ ಮತ್ತೆ ಅವರ ಇನ್ನೊಬ್ರು ತಂಗಿ ಮಗಳು. ಇವರು ಒಂದು 4-5 ಜನ ಹೆಣ್ಮಕ್ಳು. ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆಯವರು ಎಷ್ಟು ಜನ ಅಕ್ಕ ತಂಗಿದಿರು ಅಲ್ಲಿ 1 2 3 4 5 ಅಮ್ಮನ್ನು ಸೇರಿ 5 ಜನ, 6 ಜನ, ಅಮ್ಮನ್ನು ಸೇರಿ 6 ಜನ. ಇವ್ರ ಅಮ್ಮ ಒಬ್ಬರು, ಅಂದರೆ ನಾವು ಇವತ್ತು ಬಂದಿದ್ದೀವಲ್ಲ ಕಸಿನ್ನು, ಅವ್ರ ಅಮ್ಮ ಒಬ್ಬರು ತೀರೋಗಿದ್ದಾರೆ, ಅವ್ರ ಅಮ್ಮ ಇಲ್ಲ. ಇನ್ನಿದ್ದವರೆಲ್ಲ ನಾನು ಆಲ್ರೆಡಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ನೋಡಿ, ನಮಗಿಂತ ಮುಂಚೆ ಚೇತು ಮತ್ತು ಬಾನು ಗಾಡೀಲಿ ಬಂದರು. ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ಊಟಕ್ಕೆ. ಆಲ್ರೆಡಿ 4 ಗಂಟೆ ಆಗಿತ್ತಲ್ಲ. ಕುಸುಮ ಇನ್ನೂ ಮುದ್ದೆ ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ಲು. ಬಿಸಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಮಾಡಿಟ್ರೆ ಚೆನ್ನಾಗಿರೋದಿಲ್ಲ ಅಂತೇಳಿ ಸ್ವೀಟ್ ಕೂಡ ಮಾಡಿದ್ಲು, ಪಾಯಸ. ನಾವೆಲ್ಲ ಹೊಟ್ಟೆ ಹಸ್ತಿದ್ದರಿಂದ
ಒಂದೊಂದೇ ಬರೋದ್ರೊಳಗಡೆ ಒಂದೊಂದೇ ಟೇಸ್ಟ್ ಮಾಡ್ತಾಯಿದ್ದು. ಮುದ್ದೆ ಬರೋದ್ರೊಳಗಡೆ ಪಾಯಸ ಈ ರೀತಿ ಎಲ್ಲ ಪಾಪ ಕೋಸಂಬರಿ ಎಲ್ಲ ರೆಡಿ ಮಾಡಿದ್ಲು. ಮುದ್ದೆ ಮಾತ್ರ ಬಿಸಿ ಬಿಸಿ ಮಾಡೋಣ ಅಂತ ನಮಗೋಸ್ಕರನೇ ಕಾಯ್ತಾ ಇದ್ಲು. ನಾವು ಹೋದ್ಮೇಲೆ ಮುದ್ದೆನೂ ಕೂಡ ರೆಡಿ ಮಾಡಿದ್ಲು. ಅಷ್ಟರಲ್ಲಿ ಎಲ್ಲದನ್ನು ಕೂಡ ಅವ್ರ ಮನೇಲಿ ನಿಜವಾಗ್ಲೂ ನೀವು ನೋಡಬೇಕು, ಇದೊಂದು ಖುಷಿಯಾಗಿರ್ತಕ್ಕಂಥ ವಿಷಯ. ಇವಾಗ ಹಳ್ಳಿ ಕಡೆಯಲ್ಲೇ ಅಣ್ಣ ತಮ್ಮಂದಿರಾಗಲಿ ಓರೋರ್ಗಿತ್ತೇರಾಗಲಿ ಜೊತೆಲಿರೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಕುಸುಮ ಅಂದರೆ ನನ್ನ ಆಜ್ಞೆ ಆಗಬೇಕು. ಅವ್ರ ಮನೇಲಿ 4 ಜನ ಅಣ್ಣ ತಮ್ಮಂದಿರು, ಅವರೆಲ್ಲರೂ ಕೂಡ ಜೊತೆಯಲ್ಲೇ ಇದ್ದಾರೆ. ನೋಡೋದಕ್ಕೆ ನಮಗಂತೂ ಹೋದಾಗೆಲ್ಲ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ನೀವು ನಿಜ ನಾನು ವಿಡಿಯೋಕ್ಕೆ ಅಂತ ಹೇಳ್ತಾ ಇಲ್ಲ ಈ ಮಾತನ್ನ. 4 ಜನ ಸೊಸೆದಿರು, ಕುಸುಮನ್ನು ಸೇರಿ, ಕುಸುಮನೇ ಚಿಕ್ಕವಳು, ಇವರೇ ದೊಡ್ಡವರು ನೋಡಿ, ಇವರೇ ದೊಡ್ಡವರು. 4 ಜನ ಸೊಸೆದಿರು, 4 ಜನನೂ ಕೂಡ ಜೊತೆಲಿದ್ದಾರೆ. ಎಲ್ಲ ಮಕ್ಕಳು ಕೂಡ ಬೆಂಗಳೂರಲ್ಲಿ, ಈವನ್ ಟೌನಲ್ಲಿ ಬೆಂಗಳೂರಲ್ಲಿ ಇಷ್ಟು ಜನ ಜೊತೆಲಿರೋದು ಹೊಂದ್ಕೊಂಡು ಅಂದರೆ ಸುಲಭದ ಮಾತೇ ಅಲ್ಲ ಈಗಿನ ಕಾಲದಲ್ಲಿ. ನೋಡಿ, ಇವರು ಬಂದು 2ನೇ ಸೊಸೆ, ಆವಾಗಲೇ ಅವರು ದೊಡ್ಡವರು, 2ನೇವರು, ಇನ್ನು 3ನೇವರೊಬ್ಬರು ಒಳಗಡೆ ಇದ್ದಾರೆ, 4ನೇಳೆ ಕುಸುಮ. ನಿಜವಾಗ್ಲೂ ಅವ್ರ ಮನೇಲಿ ಮಕ್ಕಳುಗಳು ಪ್ರತಿದಿನವೂ ಹಬ್ಬದಂತೆ ಕಾಣಿಸ್ತಿರುತ್ತೆ. ಅಷ್ಟು ಜನ ಜೊತೆಲಿರೋದಂದರೆ. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಕುಸುಮ ತೆಳ್ಳಗೆ ಎಷ್ಟು ಚೆನ್ನಾಗಿತ್ತು ಮುದ್ದೆ ಅಂದರೆ, ಹೊಟ್ಟೆ ಹಸಿದ್ಕು ಅದಕ್ಕೂ ಮುದ್ದೆ ಅಂತೂ ಸಖತ್ತಾಗಿತ್ತು. ಫೈನಲಿ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ರು. ನನ್ನ ಕೂಡ ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಕರಿತಾಯಿದ್ರು. ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಊಟಕ್ಕೆ ಕೂರ್ತೀನಿ ಅಂತ ಅಂದೆ. ಯಾಕೆಂದರೆ ಊಟಕ್ಕೆ ಕೂತ್ಕೊಂಡಾಗ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ. ಊಟ ಎಲ್ಲ ಆದಮೇಲೆ ನಮ್ಮ ಹಳ್ಳಿ ಕಡೆ ರೀತಿಯೇ ಕುಸುಮ ಅಡಿಕೆಲೆ ತಾಂಬೂಲನ ಹಾಕ್ಕೊಳ್ಳಿ ಅಂತೇಳಿ ವಿಳ್ಯದೆಲೆ ಇತ್ತು ಅಂತ ತಗೊಂಬಂದು ಅವಳು ಕೂಡ ಜೊತೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ಲು. ನೋಡಿ ಕುಸುಮ ಇವ್ರ ಅಮ್ಮನೇ ಇವಾಗ ಇಲ್ಲ, ಅಂದರೆ ಅವಳು ಡಿಲಿವರಿಲೇ, ಅವಳು ಹುಟ್ಟುವಾಗಲೇ ಅವ್ರ ಅಮ್ಮ ತೀರೋಗಿದ್ರಂತೆ. ಹಾಗಾಗಿ ಅವ್ರ ಅಮ್ಮ ಒಬ್ಬರು ಇವಾಗಿಲ್ಲ ಅಷ್ಟೇ. ಅವಳಿಗೂ ಕೂಡ ಒಬ್ಬನೇ ಮಗ, ಅವನು ಕೂಡ ನನ್ನ ಮಗನ ವಾರ್ಗೆನೆ, ಅಂದರೆ ಅವನು ಕೂಡ ಈ ಸರಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ. ನಮ್ಮ ಯೋಗಿಕ್ಕಿಂತ 4 ದಿನ ದೊಡ್ಡವನು ಅಷ್ಟೇ. ಈಗ ಆ ಮಗನೂ ಕೂಡ ಕಾಲೇಜ್ಗೆ ಹೋಗಿದ್ದಾನೆ, ಇರಲಿಲ್ಲ. ನಾವೆಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ ಕುಸುಮನ ಹತ್ರ. ಅವಳು ಕೂಡ ಬಂದಾಗಿಂದ ಊಟಕ್ಕಿಡೋದು ಅದು ಇದು ಕೆಲಸದಲ್ಲಿ ಬ್ಯುಸಿಯಾಗಿದ್ಲು. ಮಾತಾಡೋದಕ್ಕಾಗಿರಲಿಲ್ಲ ಅಂತೇಳಿ 1 ಅವರ್ ಕೂತ್ಕೊಂಡು ಉಳ್ಕೊಳೋದಕ್ಕೂ ಕೂಡ ಅವಳು ಹಿಂಸೆ ಮಾಡ್ತಾಯಿದ್ಲು. ಆದರೆ ಇವತ್ತು ಇಲ್ಲಿ ನಾವು ಬೆಳಗ್ಗೆ ಊರಿಗೆ ಹೋಗಬೇಕು, ಲಗೇಜ್ ಎಲ್ಲ ಅಲ್ಲೇ ಇದೆ, ಇನ್ನೊಂದು ಸಲ ಬಂದಾಗ ನಿಮ್ಮ ಮನೇಲಿ ಉಳ್ಕೊತೀವಿ ಅಂತ ಹೇಳ್ತಾ ಇದ್ವಿ. ಎಲ್ಲರೂ ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಟೈಮ್ ಪಾಸ್ ಯಾವ ರೀತಿ ಆಗ್ತಾಯಿದೆ 3-4 ದಿನಗಳಿಂದ ಅನ್ನೋದೇ ಗೊತ್ತಾಗೋದಿಲ್ಲ. ಹೊರಡೋದು 1 ಅವರ್ ಲೇಟ್ ಆಯಿತು ಅಂತ ಮಾತುಕತೆ ಎಲ್ಲ ಮುಗಿದ ಮೇಲೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ರೆಡಿ ಮಾಡಿದ್ರು. ಯಾವಾಗ ಬಂದರೂ ಕೂಡ ಅಷ್ಟೇ, ಇಲ್ಲಿ ಮನೇಲಂತೂ ಊಟಕ್ಕೆ ನಾವು ಬೇಡ ಬೇಡ ಅನ್ನೋವಷ್ಟು ಊಟ ರೆಡಿ ಇದ್ದೇ ಇರುತ್ತೆ. ಬಿಸಿ ಬಿಸಿ ಬೋಂಡ ತಿಂದ್ವಿ. ಅಷ್ಟರಲ್ಲಿ ಆಚೆ ಜೋರು ಮಳೆ ಶುರುವಾಯಿತು. ಇನ್ನೂ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೇಬೇಕಿತ್ತು. ಕುಸುಮ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅವ್ರು ಬರೋವರೆಗೂ, ಅವ್ರು ಬಂದಮೇಲೆ ಮಾತಾಡ್ಸಿ ಹೋಗೋಣ, ಇನ್ನೇನು ಇಷ್ಟೊತ್ತವರೆಗೂ ಇದ್ದೀವಿ ಅಂತ ಕೂತ್ಕೊಂಡ್ರೆ ಅವ್ರು ಬಂದರು ಐಸ್ ಕ್ರೀಮ್ ತಗೊಂಡು. ಐಸ್ ಕ್ರೀಮು ಈ ಮಳೆಯಲ್ಲಿ ಐಸ್ ಕ್ರೀಮು ಏನು ಬೇಕಿರಲಿಲ್ಲ ಪಾಪ, ಅಷ್ಟು ಇಷ್ಟಪಟ್ಟು ತಂದಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಮತ್ತೆ ಐಸ್ ಕ್ರೀಮ್ನ ತಿಂದ್ವಿ. 3-4 ದಿನಗಳಿಂದ ತಿನ್ನೋದಕ್ಕಂತೂ ಬಿಡುವೇ ಇಲ್ಲ. ನಿದ್ದೆ ಮಾಡೋದಕ್ಕೆ ಮಾತ್ರನೇ ಇಲ್ಲಿ ಟೈಮ್ ಇಲ್ಲ. ನಿದ್ದಕ್ಕೆಲ್ಲ ಸಾಕಷ್ಟು ಟೈಮ್ ಐತೆ, ನಿದ್ದೆಗೆ ಮಾತ್ರ ಸಾಕಾಗ್ತಲೇ ಇಲ್ಲ ಟೈಮು, ಅಂದರೆ ಮಲಗ್ತಲೇ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತೊಂದು ದಿನ ನಿದ್ದೆಗೆ ಇಟ್ಬಿಟ್ರೆ ಇನ್ನು ನಾಳೆಯಿಂದ ನಮ್ಮೂರಿಗೆ ಹೋಗಿ ಎಷ್ಟೊತ್ತಿಗೆ ಮಲಗ್ತೀವೋ ಅನ್ನಂಗೆ ಆಗ್ಬಿಟ್ಟಿದೆ. ಯಾಕಂತಂದರೆ ಇವತ್ತೊಂದು ದಿನ ಮಾತಾಡೋದಕ್ಕೆ ಸಿಗಲ್ಲ, ಫೈನಲ್ ಡೇ ಮಾತಾಡ್ಬಿಡೋಣ ಅಂತ ಅಂತಾರೆ. ಕೊನೆಗೆ ನೋಡಿ ಎಲ್ಲ ಐಸ್ ಕ್ರೀಮೆಲ್ಲ ತಿಂದ ಮೇಲೆ ಇವ್ರು ಬಾಲ್ ಆಡ್ತಾ ಇದ್ದಾರೆ. ಇವರು ಎಷ್ಟು ಒಳಗಡೆನೆ ಬಾಲ್ ಆಡ್ತಾ ಕೂತಿದ್ದಾರೆ. ಇವಾಗ ಫೈನಲ್ ಸ್ಟೇಜಿಗೆ ಬಂತು ಇವಳಾಗೂ ಕೂಡ. ನಾವು ಕೂಡ ಸಂಜೆ 7:30 ಆಯಿತು. ಮತ್ತೆ ಆಟೋಗಳನ್ನು ಬುಕ್ ಮಾಡಿಕೊಂಡು ಹೋಗೋಣ ವೇದಾರ್ ಮನೆ ಹತ್ರ ಅಂತೇಳಿ ಹೊರಟು ಕುಂಕುಮ ತೊಗೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಚಿತ್ರ ಮತ್ತು ಜಲ ಗೇಮ್ ಆಡ್ತಾಯಿದ್ದಾರೆ. ಅವರೇ ಬಂದು ನಮ್ಮ ನಾದಿನಿ ಯಜಮಾನ್ರು, ಅವರು ಹೈಕೋರ್ಟಲ್ಲೇ ಕೆಲಸ ಮಾಡೋದು. ಫೈನಲಿ ಎಲ್ಲರೂ ಕೂಡ ಕುಂಕುಮ ತೊಗೊಂಡ್ವಿ.
ಈ ವ್ಲಾಗು ಕೂಡ ಹತ್ರ ಬಂತು. ಇನ್ನೇನು ನಾಳೆ ನಾವು ಊರ ಕಡೆ ಹೊರಡ್ತಾ ಇದ್ದೀವಿ. ಇದೇ ವ್ಲಾಗ್ನು ಕೂಡ ನಾಳೆ ಇಲ್ಲ ನಾಡಿದ್ದು ಕಂಟಿನ್ಯೂಷನ್ ಮಾಡ್ತೀನಿ. ನಾಳೆನೇ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾಡಿದ್ದು ಖಂಡಿತವಾಗ್ಲೂ ಇದೇ ವ್ಲಾಗು. ಮನೆಗೆ ಹೋದ್ಮೇಲೆ ಏನು ಮಾಡಿದ್ವಿ, ಹಾಗೆ ಊರಿಗೆ ಹೊರಟಿದ್ದು, ಮತ್ತು ಅದನ್ನೆಲ್ಲ ನಾನು ನಾಳೆ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಕಸಿನ್ ಮನೆ ವ್ಲಾಗ್ಗಳೆಲ್ಲ ಮುಗೀತು. ಫೈನಲಿ 4 ದಿನ ಅಂತೂ ನಾವಂತೂ ಟ್ರಿಪ್ ಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಇವರು ಎಲ್ಲ ನಿಮ್ಮ ಮನೆಗೆ ಯಾವಾಗ ಬರ್ತಾರೆ ಅಂತ. ಖಂಡಿತವಾಗ್ಲೂ ಕಳೆದ ವರ್ಷ ನಮ್ಮ ಮನೆಗೆ ಬಂದಿದ್ದರು. ನಾನು ಆವಾಗ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ ಶುರು ಮಾಡಿರಲಿಲ್ಲ ಅಂತ ಅನಿಸುತ್ತೆ, ಅದರಿಂದ ನಿಮಗೆ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನೊಂದು ವರ್ಷ ನಮ್ಮ ಮನೆಗೆ ಬರಲ್ಲ ಅನಿಸುತ್ತೆ, ಯಾಕಂತಂದರೆ ಬೇರೆ ಇನ್ನೊಂದಿಬ್ಬರು ಮನೆಗಳೆಲ್ಲ ಇದೆ. ಅವ್ರದ್ದೆಲ್ಲ ಮುಗಿದ್ಮೇಲೆ ಸೀನಿಯಾರಿಟಿ ಪ್ರಕಾರ ಇದು ಬರ್ತಾ ಇರೋದು. ಅವ್ರದ್ದೆಲ್ಲ ಮುಗಿದ್ಮೇಲೆ ನಮ್ಮ ಮನೆ ನೆಕ್ಸ್ಟ್ ದಾವಣಗೆರೆ ಅಂತ ಇದ್ದಾರೆ. ನಾನು ಅಲ್ಲೂ ಕೂಡ ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ವ್ಲಾಗ್ಗಳನ್ನೂ ಕೂಡ ಶೇರ್ ಮಾಡ್ತೀವಿ, ನಾವು ಯಾವ ರೀತಿ ಸೇರ್ತೀವಿ ಇದನ್ನೆಲ್ಲ. ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ ನನ್ನ ವ್ಲಾಗ್ಗಳಿಗೆ ಅಂತ ಹೇಳ್ತಾ, ನೀವು ನಿಮ್ಮ ಬೆಂಬಲ ಇದ್ದರೆ ನನಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಅಂತ ನಾನು ಹೇಳ್ತಲೇ ಇರ್ತೀನಿ. ನಿಮ್ಮ ಮೋಟಿವೇಶನ್ ನನಗೆ ಖಂಡಿತವಾಗ್ಲೂ ಬೇಕು. ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅಕಸ್ಮಾತ್ ಈ ರೀತಿ ಮಾಡೋ ಬರದಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ, ಅಥವಾ ಅನಿಸಿಕೆನ ಕಮೆಂಟ್ ಮಾಡಿ, ತಿದ್ಕೊಳ್ತೀನಿ. ಯಾಕೆಂದರೆ ತಪ್ಪು ಮಾಡೋರು ಯಾರೂ ತಪ್ಪು ಮಾಡ್ದಲೇ ಇರೋದಿಲ್ಲ. ಅದನ್ನು ತಿದ್ಕೊಂಡು ನಡೆಯೋದು ಸಹಜ. ಅಂದರೆ ತಪ್ಪು ಮಾಡೋರು ಮನುಜ, ತಿದ್ದಿ ನಡೆಯೋದು ಸಹಜ ಅಂತ ಮಾತೇ ಇದೆ. ಅಕಸ್ಮಾತ್ ನನ್ನಲ್ಲಿ ಏನಾದ್ರು ತಪ್ಪು ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿಬಿಟ್ಟು ಕಮೆಂಟ್ ಮಾಡಿ, ನಾನು ಕೂಡ ಸರಿ ಮಾಡ್ಕೊತೀನಿ. ಫೈನಲ್ಲಾಗಿ ಅಲ್ಲಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ನಗಿಸ್ತಾ ಇರಿ. ಜೀವನ ತುಂಬ ಚಿಕ್ಕದು, ಇರೋದ್ರಲ್ಲೇ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.